the finest essential nutrition for every crop. ಚಂದ್ರಶೇಖರ್ ಅಂತ ಹೇಳಿ ಕಾಶಿಪುರ ಗ್ರಾಮ. ನಾವು ಮೊದಲು ಗದ್ದೆ ಮಾಡುವಾಗ ಎಲ್ಲ ಕೆಮಿಕಲ್ಲೇ ಮಾಡ್ತಾ ಇದ್ವಿ. ಈ ಸಲ ನಮ್ಮ ಒಬ್ಬರು ಸ್ನೇಹಿತರಿಗೆ ಸಜೆಸ್ಟ್ ಮಾಡಿದ್ರು ಆರ್ಗ್ಯಾನಿಕ್ದು ಒಂದು ಮಾಡಿ ಅಂತ. ಕೆಮಿಕಲ್ ಜೊತೆಗೆ ಆರ್ಗ್ಯಾನಿಕ್ದು ಸೀವೀಡು ಗ್ರ್ಯಾನ್ಯೂಲ್ಸು ಪ್ಲಸ್ ಪೊಟ್ಯಾಷಿಯಮ್ ಪೌಡ್ರು ಮತ್ತು ಹ್ಯೂಮಿಕ್ ಆ್ಯಸಿಡು ಫಸ್ಟ್ನೇ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀವಿ. ಹಾಕಿದ ಮೇಲೆ ಕಲರು ಒಳ್ಳೆ ಕಲರ್ ಬಂದು ಇವತ್ತು ಸುಮಾರು ಒಂದು 30 ದಿನ ಆಯಿತು ಇದೇ ಕಲರ್ ಮೇಂಟೈನ್ ಆಗ್ತಾಯಿದೆ. ಆಲ್ಮೋಸ್ಟ್ 30 ದಿನ ಆಗಿದೆ. ಕಲರ್ ಮೇಂಟೈನ್ ಆಗಿದೆ, ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿದೆ, ಗರಿನ ಅಗಲ ಬಂದಿದ್ದಾವೆ. ಬೇರೆ ಹೊಲಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ನಂದು ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಇದು 1 ಎಕರೆಗೆ ಮಾಡಿದ್ದೀವಿ. ನೆಕ್ಸ್ಟು ನೋಡ್ಕೊಂಡು ಮುಂದೆ ಬೇರೆ ಗದ್ದೆಗೂ ಇದನ್ನೇ ಅಳವಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸರ್ ಇನ್ನೊಂದು ನೋಡಬೇಕು, ಈ ಇನ್ನೊಂದು 15-20 ದಿನ ಹೋದರೆ ಇದು ಪೂರ್ತಿ ಕಂಪ್ಲೀಟ್ ರಿಸಲ್ಟ್ ಇದು ಚೆನ್ನಾಗಿ ಗೊತ್ತಾಗುತ್ತೆ. ಸರ್ ಇನ್ನೊಂದು ನೀರು ಕಮ್ಮಿ ಆದಾಗೂ ಇದೇ ಕಲರ್ ಮೇಂಟೈನ್ ಆಗಿದೆ. ಹಾಂ, ಮೇಂಟೈನ್ ಆಗಿದೆ. ಕಲರ್ ಅದೊಂದು ಸಲ ಗ್ರೀನ್ ಬಂತಂದ್ರೆ ಅವತ್ತಿಂದ ಇವತ್ತವರೆಗೂ ಯಾವುದೇ ಚೇಂಜಸ್ ಆಗಿಲ್ಲ. ಸೊ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರಲಿ ಗೊತ್ತಿಲ್ಲ, ಬಟ್ ಏನು ಸಜೆಸ್ಟ್ ಮಾಡ್ತಾ ಇರೋದು, ಈ ಎಲೆಗಳೇನಿದೆಯಲ್ಲ, ಎಲೆಗಳ ಅಗಲ, ಈ ಭತ್ತದ ಎಲೆ ಏನಿದೆಯಲ್ಲ ಸರ್, ಈ ಎಲೆಗಳ ಅಗಲ ಮತ್ತು ಇದರ ಕಾಂಡ ಏನು ಬಂದಿರುತ್ತಲ್ಲ, ಕಾಂಡ ಮತ್ತು ಮರೆಗಳ ಸಂಖ್ಯೆ, ಇವುಗಳನ್ನು ನೀವು ಈ ವೆರೈಟಿ ಏನು ಹಾಕಿರ್ತಾರಲ್ಲ ಈ ಭತ್ತದ ಜೊತೆಗೆ ಬೇರೆ ಲ್ಯಾಂಡಲ್ಲಿ ಇರೋಂಥ ಭತ್ತನ ಕಂಪೇರ್ ಮಾಡ್ಕೊಳ್ಳಿ. ಆವಾಗ ಇದರಲ್ಲಿ ಎಷ್ಟು ಮರಿಗಳಿಗೆ ಬಂದಿದೆ, ಸೊ ಎಷ್ಟೆಷ್ಟು ನಾಟಿ ಮಾಡಿದ್ರಿ ನೀವು, ಸೊ ಅದ್ರದ್ದೆಲ್ಲ ಸ್ವಲ್ಪ ಕ್ಯಾಲ್ಕುಲೇಷನ್ ತೊಗೊಂಡಾಗ ಇದು ರಿಸಲ್ಟ್ ಏನಂದರೆ ಈ ಸ್ಟೇಜಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಬಂದುಬಿಟ್ಟು ಇದ್ರದ್ದು ಹೊಡೆ ಏನು ಬರುತ್ತಲ್ಲ, ಹೊಂಬಾಳೆ ಏನು ಇದು ಬಿಚ್ಚೋದು, ಬಿಚ್ಚು ಬರುತ್ತಲ್ಲ, ಆ ಬಿಚ್ಚು ಬಂದಾಗ ಆವಾಗ ನೋಡ್ಕೊಳ್ಳಿ ನೀವು ಎಷ್ಟು ಸ್ಟೇಬಲ್ ಆಗಿ ಅದು ನಿಮ್ಗೆ ಕಾನ್ಸ್ಟೆಂಟಾಗಿ ನಿಮಗೆ ಸೈಜಸ್ಸು ಮತ್ತು ಅದು ಪೊಕ್ಕಲು ಬರೋದು ಎಲ್ಲವುದು ನಿಮ್ಮ ಅದು ಅವಾಗಲೂ ನಿಮ್ಮ ಆ ಸ್ಟೇಜಲ್ಲಿ ನೀವು ಅಬ್ಸರ್ವ್ ಮಾಡ್ಕೋಬೋದು. ಪ್ರೆಸೆಂಟ್ಲಿ ಈ ಸ್ಟೇಜಲ್ಲಿ ನಿಮಗೆ ಅಗಲ ಎಲೆ ಅಗಲ ಮತ್ತು ಮರಿಗಳ ಸಂಖ್ಯೆ ಮತ್ತು ನೀರು ಹೋದ್ರೂ ಇದೇ ಕಲರ್ ಮೇಂಟೈನ್ ಆಗುತ್ತೆ. ಬಟ್ ಬಾಡೋದಾಗಲಿ ಆ ಥರ ಆಗಲ್ಲ. ಏನಾಗುತ್ತೆ, ಆರ್ಗಾನಿಕ್ ನೀವು ಸೀವಿಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ಕ್ಲೈಮೇಟ್ ವೇರಿಯೇಷನ್ಸು, ಚಳಿ ಮಳೆ ಗಾಳಿ ಬಿಸಿಲು ಏನೇ ಇದ್ರೂ ತಡ್ಕೊಂಡು ಶಕ್ತಿ ಕೊಡುತ್ತೆ ಗಿಡಗಳಿಗೆ. ಸೊ ಅದು ಇದರಲ್ಲಿ ನಿಮಗೆ ಅಬ್ಸರ್ವ್ ಮಾಡ್ಕೊಳ್ಳಿ, ಸಿಗುತ್ತೆ. ನೋಡ್ತೀನಿ, ಅದು ಗೊತ್ತಾಗುತ್ತೆ. ಇನ್ನೊಂದು 20 ಡೇಸ್ ಹೋಗ್ಬಿಟ್ರೆ ಪಕ್ಕ ರಿಸಲ್ಟ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ.